ಸೊ ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಫೀಡ್ಬ್ಯಾಕ್ ಮಾಡಾಕಂತಂದ್ರೆ ವೆಲ್ಕಮ್ ಟು ಗೋವಾ ಫೀಡ್ಬ್ಯಾಕ್. ಪ್ಲೇಸಸ್ ನೋಡಿದ್ವಿ, ಎಲ್ಲ ಮಾಡಿದ್ವಿ. ಫುಲ್ ಹತ್ರ ಇತ್ತು. ಎಸ್ ಗೆ ಥ್ಯಾಂಕ್ಸ್ ಹೇಳ್ಬೇಕಿದ್ದಕ್ಕ. ನಮ್ಮ ವರುಣ್ ದ ಬೆಸ್ಟ್ ಚೆಫ್ ಪ್ರೈಸ್ ನನಗೆ 1% ಕೂಡ ಐಡಿಯಾ ಇದ್ದಿಲ್ಲ. ಥ್ಯಾಂಕ್ಸ್ ಫಾರ್ ಎವ್ರಿವನ್. ಮನ್ಯಾಗ ಹೆಂಗ್ ಒಪ್ಸಿದ್ವಿ ಅಂತಂದ್ರೆ ನಮ್ಮೆಲ್ಲರ ಮೇಲೆ ನಮ್ಮ ಮನೆಗೆ ನಂಬಿಕೆ ಇತ್ತು. ಹಾಗೆ ನಮ್ಮ ಫ್ರೆಂಡ್ ಸರ್ಕಲ್ ಹೆಂಗಂತ ಕೂಡ ನಮ್ಮ ಮನೆಗೆ ಕ್ಲೀನ್ ಆಗಿ ಗೊತ್ತಿತ್ತು. ಪಾಪಡಿ ಮತ್ತೆ ಕಪ್ಪಿ ಸಲುವಾಗಿ ಬರೀ ಫೋಟೋಶೂಟ್ ಎಲ್ಲ ಪ್ರತಿಯೊಂದು ಪ್ಲೇಸ್ ನೋಡಿವಿ. ನೀವು SSC ಬ್ಲಾಗ್ ನೋಡಿದ್ರೆ ಅವೆಲ್ಲ ಗೊತ್ತಾಗ. ಫ್ರೆಂಡ್ಸ್ ಯಾರಾದರೂ ಟ್ರಿಪ್ಪಿಗೆ ಕರೆದ್ರೆ ಮಿಸ್ ಮಾಡಬೇಡ್ರಿ, ಹೋಗಿ ಎಂಜಾಯ್ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಇದ್ರೂ ಅದಿತ್ತು. ಏನಪ್ಪ ವಿಷಯ ಅಂದರೆ ಗೋವಾಕ್ಕೆ ಹೋಗಿರೋದು ಫೀಡ್ಬ್ಯಾಕ್ ಎಲ್ಲ ಒಂದೇ ಸಿಂಗಲ್ ಶೇರ್ ವರುಣ್ ಕುಮಾರ್ ಅಲ್ಲಿ ಹೋಗಿ ನಮ್ಮ ಕನ್ನಡ ಸಾಂಗ್ ಹಾಕಿದ್ರು. ಆ ವೈಬೇ ಬೇರೆ, ಅದು ಹಂಗೆ ಇಚ್ಚಿಡ್ಚಂದು. ನೆಕ್ಸ್ಟ್ ಬರೋ ವಿಷಯ ಯಾರಪ್ಪ ಅಂದರೆ ರೆಡ್ ಕಲರ್ ಡೈಮಂಡ್ ಸ್ಪೂನಿಗೆ ಶಿಫ್ಟ್ ಆಗತ್ತಾನ. ಬಟ್ ಈಗ ಗೋಲ್ಡನ್ ಸ್ಪೂನ್ ಪ್ರೆಸೆಂಟ್ ಯೂಸ್ ಮಾಡಕತ್ತಾನ. 1500 ಫೋಟೋಸು, ಒಬ್ಬೊಬ್ರು ಫೋನ್ಯಾಗ 2000 ಫೋಟೋಸ್ ಇದೆ. ನಮ್ಮ ಪಾಟೀಲ್ ಅದ ನೋಡಿದ್ರೆ ಎಂಟರ್ಟೈನ್ಮೆಂಟಿಗೆ ವರುಣ್ ಮ್ಯೂಸಿಕ್ ಬಂದಾನಂದ್ರೆ ಅವ್ನ ಪಾಟೀಲ್. ನೆಕ್ಸ್ಟ್ ಟ್ರಿಪ್ ಆಗ್ತಾ ಇದೀವಿ, ಬರ್ಬೋದು. ಸೊ ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಫೀಡ್ಬ್ಯಾಕ್ ಮಾಡಾಕಂತಂದೇಳಿ ಇವತ್ತು 1 ವಾರ ಆಯಿತು, ನಾನೇ ಮಾಡೋಕ್ಕಿಲ್ಲ. ಇವತ್ತು ಮಾಡ್ಬೇಕು ಅನಿಸಿತ್ತು, ಮಾಡಕ್ಕೆ ಬಂತೀನಿ. ನಮ್ಮ ಕಿರಣ್ SS ಕಿರಣ್ ಅವರು ನಮ್ಮದು ಗೋವಾದ್ದು ಹೆಂಗೆ ಎಕ್ಸ್ಪೀರಿಯನ್ಸ್ ಐತಿ, ಏನೇನಿತ್ತು ಏನೇನಿಲ್ಲ ಅಂತ ಹೇಳಿ ವಿಡಿಯೋ ಮಾಡಿರಿ, ನಿಮ್ಮದು ಏನಂತಾರೆ ಅದಕ್ಕೆ ಒಪಿನಿಯನ್ಸ್ ಶೇರ್ ಮಾಡಿರಿ ಅಂತ ಹೇಳಿದರು. ಸೊ ಅದಕ್ಕೆ ಇವಾಗ ಒಂದು ವ್ಲಾಗ್ ಟೈಪ್ ಮಾಡ್ತಾಯಿದ್ದೀನಿ. ಮತ್ತು ಟೈಮಿಂಗ್ ಕೂಡ ಕೊಟ್ಟಾನ, ಬರೀ 2 ನಿಮಿಷದಾಗ ಮುಗಿಸ್ಬೇಕಂತೆ. ಸೊ ಫಸ್ಟ್ ಆಫ್ ಆಲ್ ಗೋವಾ ಪ್ಲ್ಯಾನ್ ಹೆಂಗೆ ಮಾಡಿದ್ವು ಅಂತ ನಮಗೆ ನಿಜ ಗೊತ್ತಿಲ್ಲ. ನಾವು ನಾರ್ಮಲಿ ಸಿಗಂಗ ಇಲ್ಲಿ ಸ್ವಾಮಿ ಹೋಟ್ಲ ಹತ್ರ ಸಿಗ್ತಿರ್ತೀವಿ. ಟ್ರಿಪ್ಪಿಗೆ ಹೋಮ್ಲೆ ಎಲ್ಲಿಗೆ ಹೋಮ್ ಹಂಗೆ ಗೋವಾ ಅಂತ ಬಂತು. SSಗೆ ಆ್ಯಕ್ಚುಲಿ ಫಸ್ಟಿಗೆ ಇಷ್ಟ ಇದ್ದಿಲ್ಲ, ಯಾಕಂದರೆ ಅವ್ನು ಆನ್ಲೈನ್ ಹೋಗಿ ನೋಡಿ ಬಂದ್ಬಿಟ್ಟಾನ. ನಾನು ನೋಡಿದ್ದೆ, ಬಟ್ ಫ್ರೆಂಡ್ಸ್ ಜೊತೆ ಹೋಗೋಣ ಅಂತ ನನಗೊಂದಿತ್ತು. ಸೊ ಹಂಗೆಲ್ಲರೂ ಅನ್ಕೊಂತ ಎಲ್ಲ ಫಿಕ್ಸ್ ಮಾಡಿಬಿಟ್ವಿ. ಗೋವಾನ ಎಲ್ಲ ಪ್ಲೇಸಸ್ ನೋಡಿದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ಒಂದು 8 ಜನ ಹೋಗ್ಬೇಕಂತ ಫಿಕ್ಸ್ ಆದ್ವಿ. ಬಟ್ ಲಾಸ್ಟಿಗೆ ಇನ್ನೊಂದು ವಾರ ಇರಬೇಕಾದ್ರೆ ಅವ್ರದ್ದೇನೋ ಪರ್ಸ್ನಲ್ ರೀಸನಿಂದ ಇಬ್ಬರು ಬರಲ್ಲ ಅಂತಂದರು. ಎಲ್ಲ ಟಿಕೆಟ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು ಟ್ರೈನಿಂದು. ಇರಲಿ ಬಿಡ್ರಿ, ಮತ್ತು ಏನು ಮಾಡೋಕ್ಕಾಗಲ್ಲ, ಪರ್ಸ್ನಲ್ ರೀಸನ್ಸ್ ಅಂತೇಳಿ ಬಿಟ್ಟು 6 ಜನ ಟೋಟಲಾಗಿ ಹೋದ್ವಿ. ಅಲ್ಲಿಗೆ ಹೋಗಿ ಗಾಡಿನ ರೆಂಟ್ ತಗೊಂಡು, ನಮಗೂ ಗೊತ್ತಿದ್ದಿಲ್ಲ, ನನಗೂ ಫಸ್ಟ್ ಟೈಮ್ ಗೊತ್ತಾಗಿದ್ದು ಹಿಂಗೆ ಗಾಡಿ ರೆಂಟ್ ತಗೊಂಡು ಅಡ್ಡಾಡ್ಬೋದು ಗೋವಾದಾಗಂತ. ನಾವೆಲ್ಲ ನಾರ್ಮಲಿ ಕಾರಾಗೆಲ್ಲ ಅಡ್ಡಾಡ್ತಿದ್ವಿ, ಅಂದರೆ ನಮ್ಮದೇ ಓನ್ ಕಾರು ಇದು. ಸೊ ಅಲ್ಲಿಂದ ಗಾಡಿ ತಗೊಂಡು ಎಲ್ಲ ಅಡ್ಡಾಡಿದ್ವಿ. ರೂಮಿಗೆ ಹೋದ್ವಿ. ಅದು ರೂಮ್ ಕೂಡ ಫುಲ್ಲು ಬಾಗ ಬೀಚಿಂದ ಫುಲ್ ಹತ್ರ ಇತ್ತು. SSಗೆ ಥ್ಯಾಂಕ್ಸ್ ಹೇಳ್ಬೇಕಿದ್ದಕ್ಕ. ಅವನೇ ರೂಮ್ ಎಲ್ಲ ಹುಡುಕಿದ್ದು, ಬೆಸ್ಟ್ ರೂಮ್ ಇತ್ತು. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2 BHK ಒಂದು ಫುಲ್ ರೂಮ್ ತಗೊಳಮಂತಿದ್ವಿ ಆ್ಯಕ್ಚುಲಿ. ಬಟ್ 1 BHKದು 2 ತಗೊಂಡ್ವಿ. ಚೆನ್ನಾಗಿತ್ತು. ಒಂದು ರೂಮಲ್ಲಿ ನಾನು, ಕಪ್ಪಿ, ಪಾಪಡಿ ಇದ್ವಿ. ಇನ್ನೊಂದು ರೂಮಲ್ಲಿ ಪಟೇಲು, ವರುಣ್, ಕಿರಣ್ ಇದ್ರು. ಸೊ ಆ ಕಡೆ 3 ಈ ಕಡೆ 3 ಜನ ಇದ್ವಿ. ಆಮೇಲೆ ನಾವು ಬೆಸ್ಟ್ ಪಾರ್ಟ್ ಏನಂತಂದ್ರೆ ನಮ್ಮ ವರುಣ್ ದ ಬೆಸ್ಟ್ ಚೆಫ್ ಅವನು ಬೇಸ್ ಅಡಿಗೆ ಮಾಡ್ತಿದ್ದ. ಸೊ ನಮಗಂತರೂ ಊಟದ್ದೇನು ಚಿಂತೆನೇ ಇದ್ದಿಲ್ಲ. ಆರಾಮ್ಸೆ ಅಲ್ಲೇ ಎಲ್ಲ ಸೂಪರ್ ಮಾರ್ಕೆಟ್ ಇಲ್ಲಾಂದ್ರೆ ಬ್ಲಿಂಕಿಟಾಗ ನಮಗೆ ಏನು ಇಷ್ಟ ಬೇಕೋ ಅದನ್ನ ತರ್ಸ್ಕೊಂತಿದ್ವಿ. ರೇಷನ್ನ ಆರಾಮ್ ವರುಣ್ ಅಡುಗೆ ಮಾಡ್ತಿದ್ದ, ಆರಾಮ್ ತಿಂತಿದ್ವಿ. ನಮ್ದ್ರಾಗ ಅಡುಗೆ ಮಾಡೋರಂತಂದರೆ ನಾನ್ ವೆಜ್ಜಿಗೆ ವರುಣ್, ವೆಜ್ಜಿಗೆ ಸ್ವಲ್ಪ ಪಾಪಡಿ ಮತ್ತು SS ಇವರಿಬ್ಬರು ಮಾಡ್ತಿದ್ರು. ನಾನು, ಕಪ್ಪಿ, ಪಾಟೀಲ್ ಅಂತ ಆರಾಮ್ಸೆ ಕುಂದಿರ್ತಿದ್ವಿ. ಅಡುಗೆ ಆಗೋವರೆಗೂ ಆರಾಮ್ TV ನೋಡ್ತಿದ್ವಿ, ಡ್ಯಾನ್ಸ್ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅಡುಗೆ ಆದ ತಕ್ಷಣ ಹೋಗಿ ಊಟ ಮಾಡ್ತಿದ್ವಿ. ಅವರೇ ಕಷ್ಟಪಟ್ಟಿರೋದು, ನಾವಂತೂ ಏನು ಜಾಸ್ತಿ ಮಾಡಿಲ್ಲ. ಆಮೇಲೆ ನನ್ನ ಫೇವ್ರೆಟ್ ಪ್ಲೇಸ್ ಅಂತಂದರೆ ಹಿಲ್ ಟವರ್ ವ್ಯೂ ಅಂತ ಏನೋ ಇದೆ ಆ ಪ್ಲೇಸ್ ಹೆಸರು. ನನಗೆ ಇಷ್ಟವಾಗಿದ್ದ ಪ್ಲೇಸ್. ನಾನು ಗೋವಾಕ್ಕೆ ಹೋದರೆ ಆ ಪ್ಲೇಸ್ ನೋಡ್ಬೇಕಂತ ಫಿಕ್ಸ್ ಆಗಿದ್ದೆ. ಅದು ನಾನು ಎಲ್ಲರಿಗೆ ಹೇಳಿದ್ದೆ, ನನಗೆ ಅದು ಫುಲ್ ಫೇವ್ರೇಟು, ಆ ಪ್ಲೇಸಿಗೆ ಹೋಗೋಣ ಅಂತ. ಅದು ಆ್ಯಕ್ಚುಲಿ ಲಾಸ್ಟ್ ಬಟ್ 1 ಡೇನೂ ಹೋದ್ವಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್, ನನಗೆ ಫುಲ್ ಸರ್ಪ್ರೈಸ್ ಆಗಿದ್ದಂತಂದರೆ ಅಲ್ಲಿ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದರು. ದಟ್ ವಾಸ್ ದ ಬೆಸ್ಟ್ ಪಾರ್ಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವರುಣ್ ಸುಮ್ಮನೆ ರೀಲ್ ಮಾಡಂಬಾಲೆ ಅಂತಂದು, ನಾನೇನೋ ರೀಲ್ ಶೂಟ್ ಮಾಡ್ತಿದ್ದಾರೆ ಬಿಡು ಅಂತೇಳಿ ಅಲ್ಲಿ ನಿಲ್ಸಿದ್ರು. ಸಡನ್ನಾಗಿ ಕೇಕ್ ತಂದರು. ಬೆಸ್ಟ್ ಸರ್ಪ್ರೈಸ್. ನನಗೆ 1% ಕೂಡ ಐಡಿಯಾ ಇದ್ದಿಲ್ಲ. ಥ್ಯಾಂಕ್ಸ್ ಫಾರ್ ಎವ್ರಿವನ್. ಆ್ಯಂಡ್ ಪಟೇಲ್ದು ಕೂಡ ಬರ್ತಡೇ ಅಲ್ಲೇ ಮಾಡಿದ್ವಿ, ಅಲ್ಲೇ ರಾತ್ರಿ ರೂಮಲ್ಲೇ ಮಾಡಿದ್ವಿ. ಅದು ಕೂಡ ಅವ್ನು ಬರ್ತಡೇ ಎಲ್ಲರೂ ಮರ್ತೋಗಿದ್ವಿ.
ವರುಣ್ ಸ್ನ್ಯಾಪ್ ಚಾಟಾಗಿ ನೋಡಿ ಅವ್ನ ಬರ್ತಡೇ ನೆನಪು ಬಂದತಿ. ಅವನಿಗೇನೋ ಪಟೇಲಿಗೆ ಇದು ಗೊತ್ತಿಲ್ಲ, ಇವಾಗ ಗೊತ್ತಾಗೋದನ್ನೇ ನನಗಂತೂ ಗೊತ್ತಿಲ್ಲ. ಅವ್ನು ವರುಣ್ ಅಂತಪರೇ ಒಂದು ಜೊತೆಗೆ ಇರ್ತಾನೆ, ಅವ್ನು ಬರ್ತಡೇ ನೆನ್ಪಿಟ್ಕೊಂಡಿಲ್ಲ. ಅದು ಬೆಸ್ಟ್ ಫ್ರೆಂಡ್ ಥಿಂಗ್ಸ್ ಅವೆಲ್ಲ. ಅವರೆಲ್ಲ ಬರ್ತಡೇ ನೆನ್ಪಿಟ್ಕೊಂಡಂಗಿಲ್ಲ, ಅದು ಬೇರೆ. ಸೊ ಇದು ನಮ್ಮ ಗೋವಾ ಟ್ರಿಪ್ ಆಗಿತ್ತು. ಮನ್ಯಾಗ ಹೆಂಗೆ ಒಪ್ಸಿದ್ವಿ ಅಂತಂದರೆ, ನಮ್ಮೆಲ್ಲರ ಮೇಲೆ ನಮ್ಮ ಮನೆಗೆ ನಂಬಿಕೆ ಇತ್ತು, 100% ಇತ್ತು. ನಮ್ಮ ಫ್ರೆಂಡ್ಸ್ ಮೇಲೆ ಇತ್ತು, ನನ್ನ ಮೇಲೆ ಇತ್ತು. ನಾವು ಅಂಥವೇನು ಮಾಡಲ್ಲ, ಅಂಥವೇನು ಆಗಲ್ಲ ಅಂತ 100% ಮನೆಗೆ ಗೊತ್ತಿತ್ತು. ಸೊ ಜಾಸ್ತಿ ಏನು ಮನ್ಯಾಗ ನಮಗೆ ಬೇಡ ಹೋಗ್ಬೇಡ್ರಿ ಅಂತ ಏನು ಅಂದಿಲ್ಲ. ಯಾಕಂದರೆ ನಮ್ಮ ಮೇಲೆ ಅವ್ರಿಗೆ ನಂಬಿಕೆ ಫುಲ್ ಇತ್ತು. ಹಾಗೆ ನಮ್ಮ ಫ್ರೆಂಡ್ ಸರ್ಕಲ್ ಹೆಂಗಂತ ಕೂಡ ನಮ್ಮ ಮನೆಗೆ ಕ್ಲೀನಾಗಿ ಗೊತ್ತಿತ್ತು. ಸೊ ಅದಕ್ಕೆ ನಮಗೆ ಏನು ಜಾಸ್ತಿ ಅಬ್ಜೆಕ್ಷನ್ ಇದ್ದಿಲ್ಲ, ಆರಾಮ್ಸೆ ಕಳಿಸ್ಕೊಟ್ರು. ಬಜೆಟ್ ಹೇಳೋದು ಬೇಡ ಅನ್ಕೊಂತೀನಿ, ಯಾಕಂದರೆ ಬಜೆಟ್ ಹೇಳೋನಿಲ್ಲ, ನನಗಂತೂ ಗೊತ್ತಿಲ್ಲ. ಬಟ್ ಕಮ್ಮಿ ಆಗಿದೆ ಬಜೆಟ್, ನಾವು ಅನ್ಕೊಂಡಿದ್ದಕ್ಕಿಂತ ಕಮ್ಮಿನೇ ಆಗಿದೆ. ನಾವು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ವಿ, ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಆಗಿದೆ. ಮತ್ತು ಒಂದು ಪ್ಲೇಸು ಸ್ಕಿಪ್ ಮಾಡಿಲ್ಲ. ನಾವು ಯಾವ್ಯಾವ ಪ್ಲ್ಯಾನ್ ಮಾಡಿದ್ವಿ, ಯಾವ ಒಂದೊಂದು ಪ್ಲೇಸು ಮಿಸ್ ಆಗಿರ್ತಾವೆ. ಮೇನ್ಲಿ ಪಾಪಡಿ ಮತ್ತು ಕಪ್ಪಿ ಸಲುವಾಗಿ ಬರೀ ಫೋಟೋಶೂಟ್. ಎಷ್ಟು ಫೋಟೋಶೂಟ್ ಮಾಡ್ತಾರೆ ಅಂದರೆ ಸಾಕಾಗ್ಬಿಟ್ಟಿತ್ತು, ಅಷ್ಟು ಫೋಟೋಶೂಟ್ ಮಾಡಿದ್ರು. ಇಟ್ಸ್ ಓಕೆ, ಬಟ್ ಎಲ್ಲ ಪ್ಲೇಸಸ್ನ ಕವರ್ ಮಾಡಿದ್ವಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಕ್ರೂಸಿಗೆ ಕೂಡ ಹೋಗಿ ಬಂದ್ವಿ. ನಾವು ಅನ್ಕೊಂಡಿದ್ದು ಪ್ರತಿ ಒಂದು ಪ್ಲೇಸಿಗೆ ಹೋಗಿ ಬಂದಿದ್ದೀವಿ, ಬೀಚಸ್ಸಿಗೆ ಹೋಗಿ ಬಂದಿದ್ದೀವಿ. ಒಂದೇ ಒಂದು ಬ್ಯಾಡ್ ಲ್ಯಾಕ್ ಅಂದರೆ ಬೀಚಸ್ ಅಲೋ ಇದ್ದಿಲ್ಲ ನಮಗೆ ಸ್ವಿಮ್ ಮಾಡೋಕ್ಕೆ, ಯಾಕಂದರೆ ಅದು ಮಳೆಗಾಲ ಆಗಿತ್ತು. ನಮಗೆ ಅದು ಬೇಕಾಗಿದ್ದಿಲ್ಲ, ಯಾಕಂದರೆ ನಾವು ಬೀಚಾಗ ಜಗ್ಗಿ ಆಗ್ಬಿಟ್ಟಿದ್ವಿ. ನಾವು ಮೊನ್ನೆ ದಾಂಡೇಲಿ ಟ್ರಿಪ್ ಹೋದಾಗ ಅಲ್ಲಿ ಮುರುಡೇಶ್ವರ ಬೀಚ್ ಅಂತ ಇವು ಆಡಿದ್ವಿ. ನಮಗೆ ಬೀಚಿಂದ ಏನು ಚಿಂತೆ ಇದ್ದಿಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ನೋಡಿವಿ, ಯಾವುದಕ್ಕೂ ದುಡ್ಡಿನ ತಲೆನೇ ಕೆಡಿಸ್ಕೊಂಡಿಲ್ಲ. ಎಲ್ಲಿ ಖರ್ಚು ಮಾಡೋಕೆ ಅಲ್ಲಿ ಖರ್ಚು ಮಾಡಿವಿ, ಎಲ್ಲಿ ಸೇವ್ ಮಾಡೋಕೆ ಅಲ್ಲಿ ಸೇವ್ ಮಾಡಿವಿ. ಹಂಗಂತ ನಾವೇನು ಪೂರ್ತಿ ಲೋ ಬಜೆಟಾಗಿ ಹೋಗಿ ಏನು ಎಂಜಾಯ್ ಮಾಡಾರ್ದಂಗೆ ಬರೀ ರೂಮಾಗೆ ಕುಂತಂತ ಬರೋ ಚಾನ್ಸೇ ಇಲ್ಲ. ಎಲ್ಲ ಪ್ರತಿಯೊಂದು ಪ್ಲೇಸ್ ನೋಡಿವಿ. ನೀವು SSN ಬ್ಲಾಗ್ ನೋಡಿದ್ರೆ ಅವೆಲ್ಲ ಗೊತ್ತಾಗತ್ತೆ ಎಷ್ಟು ಪ್ಲೇಸ್ ನೋಡಿವಂತ. ನಮಗೆ ಶಾಕ್ ಆಗ್ತದೆ, ನಾವು ಗೊತ್ತಿರಲಾರ್ದು ಊರಿಗೆ ಹೋಗಿ ಇಷ್ಟೆಲ್ಲ ಪ್ಲೇಸ್ ನೋಡಿವ ಅಂತ ನಮಗೆ ಡೌಟ್ ಹೊಡಿತೈತಿ. ಸೊ ಇದಿಷ್ಟು ನನ್ನ ಒಪಿನಿಯನ್, ನನ್ನ ರಿವ್ಯೂ ಎಲ್ಲ ಆಗಿತ್ತು. ಸೊ ನೀನು ಇದ್ರಾಗ ಏನೇನು ಕಟ್ ಮಾಡ್ತೀವಿ, ಏನೇನು ಬಿಡ್ತೀನಿ ನಿನಗೆ ಬಿಟ್ಟಿದ್ದು. ಸೊ ಬಾಯ್. ಏನಿಲ್ಲ, ತುಂಬಾ ಎಂಜಾಯ್ ಮಾಡಿದ್ವಿ. ಬೈಕ್ ರೆಂಟಿಗೆ ತಗೊಂಡಿದ್ವಿ, 3 ಬೈಕು, ಇಬ್ಬಿಬ್ಬರು ಹೋದ್ವಿ. ಫುಲ್ಲು ಬೀಚ್ ಇತ್ತು. ಫ್ರೆಂಡ್ಸ್ ಯಾರಾದರೂ ಟ್ರಿಪ್ಪಿಗೆ ಕರೆದ್ರೆ ಮಿಸ್ ಮಾಡಬೇಡ್ರಿ, ಹೋಗಿ ಎಂಜಾಯ್ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಫಸ್ಟೇ ಹೋಗಿದ್ದು ಬೀಚಿಗೆ ಹೋಗಿದ್ವಿ, ಆಗ ಬೀಚ್ ಅಂತ ಸೈಕ್ ಇದ್ವಿ. ಫೋಟೋಶೂಟ್ ಮಾಡೋಕ್ಕೆ ಸೈಕ್ ಐತಿ. ಒಟ್ಟು 5 ಡೇಸ್ ಪ್ಲ್ಯಾನ್ ಹಾಕಿದ್ವಿ. 5 ಡೇಸ್ನು ತುಂಬ ಎಂಜಾಯ್ ಮಾಡಿ ಬಂದಿದ್ವಿ. ಇನ್ನೂ ಜಾಸ್ತಿ ಫ್ರೆಂಡ್ಸ್ ಬಂದಿದ್ರೆ ಇನ್ನೂ ಎಂಜಾಯ್ ಮಾಡ್ಬೋದಾಗಿತ್ತು. ಆದರೆ ಕರೆದ್ರೆ ಕೆಲವೊಬ್ಬರು ಬರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ರೇನೋ. ನೆಕ್ಸ್ಟ್ ಟೈಮ್ ಬರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆಲ್ಲರಿಗೆ. ನೆಕ್ಸ್ಟ್ ಟೈಮ್ ಹೊಂಟೀವಿ. ಮತ್ತು ಒಂದೇನೆಂದರೆ ಆಲ್ಮೋಸ್ಟ್ ರೇಷನ್ನು ಇಲ್ಲಿಂದನೇ ಒಯ್ದಿದ್ವಿ, ಅಲ್ಲಿ ಸ್ವಲ್ಪ ತಗೊಂಡ್ವಿ. ಎಲ್ಲಿ ಜಾಸ್ತಿ ಹೊರಗಡೆ ಏನು ತಿಂದಿಲ್ಲ, ಎಲ್ಲ ರೂಮಲ್ಲೇ ಮಾಡ್ಕೊಂಡ್ವಿ. ರೂಮ್ಗಿನ್ನ ಚೆನ್ನಾಗಿತ್ತು, ಎಲ್ಲ ರೂಮಲ್ಲೇ ಫ್ರಿಜ್ಜು, ಒಲೆ ಆಲ್ಮೋಸ್ಟ್ 5 ಡೇಸಲ್ಲಿ ಎಲ್ಲ ಕವರ್ ಮಾಡಿದ್ವಿ. ಎಲ್ಲ ಪ್ಲೇಸಸ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ದಂದರೆ ಪಾಪಡಿ ಮತ್ತು ವರುಣ್ ಬರೀ ಫೋಟೋಶೂಟ್ ಅಂತಂದು ಟೈಮ್ ವೇಸ್ಟ್ ಮಾಡಿದರು. ಇನ್ನೂ ಕವರ್ ಮಾಡ್ಬೋದಿತ್ತು. ಆಲ್ಮೋಸ್ಟ್ ತುಂಬಾ ಎಂಜಾಯ್ ಮಾಡಿದೆ. ಇಷ್ಟು ಹೇಳ್ತಾ ಸಾಕು ಮಾಡ್ತೀನಿ ಅಂತಂದು. ಏನಪ್ಪ ವಿಷಯ ಅಂದರೆ ಕಿರಣ್ ನಿನ್ನೆ ಫೋನ್ ಮಾಡಿ ಎಲ್ಲರೂ ಗೋವಾದು ಫೀಡ್ಬ್ಯಾಕ್ ವೀಡಿಯೋ ಮಾಡಿ ಕಳ್ಸಕತ್ತಾರ, ನೀನು ವೀಡಿಯೋ ಮಾಡಿ ಕಳಿಸು, ಮತ್ತು ಅಜಯ್ ನೀನಿಬ್ಬರು ಒಂದ್ರಾಗೆ ಮಾಡಬೇಡ್ರಿ, ಸಪ್ರೇಟ್ ಮಾಡಿ ಕಳಿಸ್ರಿ ಅಂದ. ನಾನು ಮಾಡೋಂಗಿಲ್ಲ ಅಂತಂದು ಅವ್ನಿಗೆ ಸಸ್ಪೆನ್ಸ್ ಕೊಡೋಕ್ಕೆ ವೀಡಿಯೋ ಮಾಡಕತ್ತೀನಿ. ಹಂಗೆ ವೀಡಿಯೋ ಆದಮೇಲೆ ಪಾರ್ಟಿ ಕೇಳ್ತೀನಿ, ಕೊಡ್ತಾನೆ ಇಲ್ಲ ಅಂತ ನೆಕ್ಸ್ಟ್ ವೀಡಿಯೋದಾಗ ಒಂದಾಗೆ ಮಾಡಿ ಬಿಡಿಸ್ತೀನಿ. ಏನಪ್ಪ ವಿಷಯ ಅಂದರೆ ಗೋವಾಕ್ಕೆ ಹೋಗಿರೋದು ಫೀಡ್ಬ್ಯಾಕ್. ಏನು ಹೇಳ್ಬೇಕು, ನಮ್ಮ ಫಸ್ಟ್ ಪುಣ್ಯಾತ್ಮಂದು ಸ್ಟೋರಿಯಿಂದ ಸ್ಟಾರ್ಟ್ ಮಾಡೋಣ. ಪುಣ್ಯಾತ್ಮ ಅಂದ್ರೆ ಯಾರು ಅಂತ ಗೆಸ್ ಮಾಡಿರಿ, ಹೇಳ್ತೀನಿ. ಎಲ್ಲ ಮುಂದೆ ಎಲ್ಲ ಮಾತಾಡಿ ಇಂಥಲ್ಲೇ ಹೋಗ್ಬೋದು, ಇಂಥಲ್ಲೇ ಮಾಡಬೇಕು ಅಂತ ಮಾಡಿದಿರೋ ಮಹಾನ್ ಕಲಾವಿದ, ಹಂಗೆ ಎಂಟರ್ಟೈನರು ಎಲ್ಲ ಒಂದೇ ಸಿಂಗಲ್ ಶೇರ್ ವರುಣ್ ಕುಮಾರ್ ಎಲ್ಲ ಅವನ್ನೇ ನೋಡ್ಕೊಂಡಿರೋದು. ನಾವೇನು ಮಾಡಿದ್ವಿ, ಸ್ಟಾರ್ಟಿಂಗ್ ಎಲ್ಲ ಅವನು ಖರ್ಚು ಮಾಡ್ತಿದ್ದ, ಆಮೇಲೆ ನೈಟ್ ರೂಮಿಗೆ ಬಂದು ಡಿವೈಡ್ ಮಾಡ್ತಿದ್ವಿ. ಎಂಜಾಯ್ಮೆಂಟಾಗ ಎಲ್ಲ ಅಲ್ಲಿಗೆ ಹೋದ್ಮೇಲೆ ದುಡ್ಡಿಂದ ಅಂತ ಟೆನ್ಷನ್ ಇರಬಾರ್ದು. ಅದಕ್ಕೆ ಹೆಂಗಿದ್ದು ಕ್ಯಾಶರ್ ಬನ್ನಿ ಅದನ್ನೆಲ್ಲ ಖರ್ಚು ಮಾಡೋಣ, ನೋಡೋಣ ಸಾಯಂಕಾಲ ನೋಡೋಣ, ಇದ್ದಾಗ ಕೊಡೋಣ ಅಂತಂದು ಎಲ್ಲ ಖರ್ಚು ಮಾಡಿ ಎಲ್ಲ ತೋರ್ಸ್ಕೊಂಬಂದ. ಹೋದರೆ ಇಂಥ ದೋಸ್ತನ ಜೊತೆಗೆ ಹೋಗ್ಬೇಕು. ವರುಣ್ ಕುಮಾರ್ ದೇಸಾಯಿ ತುಂಬ ಹೃದಯದ ಧನ್ಯವಾದಗಳು ವರುಣ್. ನೆಕ್ಸ್ಟ್ ಟ್ರಿಪ್ಪಿಗೆ ನಮ್ಮ ದೋಸ್ತರನ್ನೆಲ್ಲ ಕರಿ,
ಟ್ರಿಪ್ ಮಾತ್ರ ಸೈಕಿತ್ತು. ಬೋಟಿಂಗು, ಬೋಟಾಗಿ ಹೋಗಿ ಡ್ಯಾನ್ಸ್ ಮಾಡಿದ್ದು, ಅದ್ರಾಗ ನಮ್ಮ ಕನ್ನಡ ಸಾಂಗ್ ಹಾಕ್ಸಿ ಡ್ಯಾನ್ಸ್ ಮಾಡಿದ್ವಿ. ಫುಲ್ಲು ಸೈಕ್ ಮಾತ್ರ ಸೈಕ್. ಅದು ನಮ್ಮ ಕನ್ನಡ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ ನೋಡ್ರೆ, ಅದು ಅಲ್ಲಿ ಹೋಗಿ ನಮ್ಮ ಕನ್ನಡ ಸಾಂಗ್ ಹಾಕಿದ್ರು ಆ ವೈಬೇ ಬೇರೆ. ಅದು ಹಂಗೆ ಬಿಚ್ಚಿಡ್ಚ ಹಂಗೆ ಎಲ್ಲರೂ. ನೆಕ್ಸ್ಟ್ ಬರೋ ವಿಷಯ ಯಾರದಪ್ಪ ಅಂದರೆ ರೆಡ್ ಕಲರ್ ಅಂತ. ಅದ್ರಾಗ ಅವ್ನ ಗಾಡಿ ಕಲರು ರೆಡ್, ಅವ್ನ ಕೋಟ್ ಕಲರು ರೆಡ್. ಗೆಸ್ ಮಾಡುತ್ತೆ ಯಾರು ಅಂತಂದು. ಗೋಲ್ಡನ್ ಸ್ಪೂನ್, ಡೈಮಂಡ್ ಸ್ಪೂನಿಗೆ ಶಿಫ್ಟ್ ಆಗತ್ತಾನ, ಒಟ್ಟಿಗೆ ಗೋಲ್ಡನ್ ಸ್ಪೂನ್ ಪ್ರೆಸೆಂಟ್ ಯೂಸ್ ಮಾಡಕತ್ತಾನ. ಅದೇ ನಮ್ಮ ಸಂದೀಪ್, ಡುಮ್ಮ ಸಂದೀಪ್. ನೆಕ್ಸ್ಟ್ ಟ್ರಿಪ್ಪಿಗೆ ಒಬ್ರಿಬ್ರು ಹೋಗ್ಬಾರ್ದು. ನೀವು ಹೋದ್ರೆ ಗ್ಯಾಂಗ್ ಹೋಗ್ರಿ, ಒಂದು 8 ಮಂದಿ 10 ಮಂದಿ 12 ಮಂದಿ ಹಿಂಗೆ ಹೋದರೆ ಎಂಟರ್ಟೈನ್ಮೆಂಟ್ ಮಾತ್ರ ಲೈಕ್ ದುಡ್ಡು ಸತಿಗೆ ಹಂಗೆ ಹೋಗ್ತೈತಿ. ಬೇಜಾರಾಗಬಾರ್ದು. ದುಡ್ಡು ಹೋಗ್ತದಂದ್ರೆ ಎಂಟರ್ಟೈನ್ಮೆಂಟ್ ಸಿಗ್ತೈತಿ. ನಾವು ಹೋಗಿ ಬಂದಿರೋ ಗೋವಾದ ಮೆಮೊರಿ ಮಾತ್ರ ಹಿಂಗೆ ಫಿಕ್ಸ್ ಆಗೈತಿ. ಏನಿಲ್ಲ ಅಂದ್ರೆ ಒಂದು 1500 ಫೋಟೋಸು, ಒಬ್ಬೊಬ್ರು ಫೋನ್ನಾಗ 2000 ಫೋಟೋಸ್ ಇದಾವೆ. ಆ ಫೋಟೋಸ್ ಎಲ್ಲ ಹಿಂಗೆ ನೋಡ್ಕೊಂಡು ತಗೊಂಡಿರ್ಬೇಕು. ಯಾರಿಗೆ ಉಳಿಸ್ಬೇಕಂದ್ರೆ ನಮ್ಮ ವೀರೇಂದ್ರ ರೆಡ್ಡಿ ಬಾಲ್ಯ ಅಂತಂದು ಅಷ್ಟು ರಿಕ್ವೆಸ್ಟ್ ಮಾಡಿದ್ರೆ ಬರ್ತೀನಿ ನೀವು ಹೋಗಿರಿ ಅಲ್ಲಿಗೆ, ನಾನು ಅಲ್ಲಿಗೆ ಬಂದು ರೀಚ್ ಆಗ್ತೀನಿ ಅಂತಂದು ಕೈ ಎತ್ತಾನ. ಇಂಥವ್ರಿಗೆಲ್ಲ ಟ್ರಿಪ್ಪಿಗೆ ಹೆಂಗೆ ಮಾಡ್ಬೇಕಂದ್ರೆ ಕಡಿಬೇಕು, ಸಣ್ಣಗೆ ಕಡಿಬೇಕು. ಏನು ಹೇಳ್ರಿ, ಮೆಮೊರೈಸ್ನಿಂದ ಅವ್ರಿಗೆ ಕಡಿಬೇಕು. ನಮ್ಮ ಪಾಟೀಲ್ ಅದ ನೋಡ್ರಿ ಎಂಟರ್ಟೈನ್ಮೆಂಟಿಗೆ ಬಾಡಿ ಗಾರ್ಡ್ ಅಂತೆ, ವರ್ಣಗ ಎಲ್ಲ ಒಬ್ಬನೇ. ಪಾಟೀಲ್ ಮೀರ್ಸಕ್ಕೆ ಒಬ್ಬನು ಬಂದಾನಂದ್ರೆ ಇದು ಏನಪ್ಪ, ವರ್ಣ ಮೀರ್ಸಕ್ಕೆ ಬಂದಾನಂದ್ರೆ ಅವ್ನು ಪಾಟೀಲ್. ನಾವು ಹೋಗಿರೋದು 5 ದಿವಸ ಸತಿಗೆ ಫುಲ್ ಎಂಜಾಯ್ಮೆಂಟು. 4 days ರೂಮ್ ಮಾಡಿದ್ವಿ. ಲಾಸ್ಟ್ ಡೇಸಿಗೆ ಏನು ರೂಮ್ ಮಾಡಿಲ್ಲ. ನಾವು ಮತ್ತೆ ಮನೆಗೆ ಹೋಗ್ತೀವಲ್ಲ, ನೈಟ್ ಹೆಂಗಿದ್ರೆ ಟೈಮ್ ಇತ್ತು. ಎಲ್ಲ ಕಡೆಗೆ ಹೋಗಿದ್ವಿ. ಒಂದು ವ್ಯೂ ಪಾಯಿಂಟಿಗೆ ಹೋಗಿದ್ವಿ. ವ್ಯೂ ಪಾಯಿಂಟ್ ಮಾತ್ರ ಸೈಕಿತ್ತು. ವಾಟರ್ ಫಾಲ್ಸ್ಗೆ ಹೋಗಿದ್ವಿ. ಅಲ್ಲಿ ಮಾತ್ರ ನಾವು ಹೋಗಿರೋದು ಬರೀ 1 hour ಆದರೂ ವಾಟರ್ ಫಾಲ್ಸಿಗೆ. ನಾವು ಜರ್ನಿ ಮಾಡಿರೋದು 2.5 hours ಅನಿಸ್ತೈತಿ. 2.5 ಅಟ್ಲೀಸ್ಟ್ 3 hours ಜರ್ನಿ. ಫುಲ್ಲು ಸೈಕ್. ಅದು ಮಳೆಗ ಆ ವ್ಯೂವಿಗೆ ಮ್ಯಾಪ್ ಹಾಕ್ಕೊಂಡು ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲಿಂದ ಆ ಜಾಗಕ್ಕೆ ಮುಟ್ಟಿ ಆ ಎಂಜಾಯ್ಮೆಂಟೇ ಬೇರೆ. ಫ್ರೆಂಡ್ಸ್ ಜೊತೆಗೆ ಹೋದರೆ ನೆಕ್ಸ್ಟ್ ಟ್ರಿಪ್ ಆಗ್ತಾಯಿದ್ದೀವಿ. ಬರ್ಬೋದು. ಈಗ ಸತಿ ಏನು ಫೋನ್ಗೆ ಮಾಡೋಂಗಿಲ್ಲ. ಒಂದು ಡೇಟ್ ಹೇಳೋದು, ಹಿಂಗೆ ರಿಕ್ವೆಸ್ಟ್ ಮಾಡಿ ಬರ್ತೀಯಾ ಇಲ್ಲ ಅಷ್ಟೇ. ಬರೋಲ್ಲಿದ್ದರೆ ಹೋಗ್ಬಿಡ್ತೀವಿ ನಾವೇ. ನಮ್ಮ ದಿನಿ ಕಿರಣ್ ಯೂಟ್ಯೂಬ್ ಚಾನಲ್ ಅವರು ಫುಲ್ಲು ವೀಡಿಯೋ ಮಾಡಿ ಎಲ್ಲರದ್ದು ಮೆಮೊರೈಸಿಗೆ ಯಾರ್ಯಾರು ಹೋಗಿದ್ದೆ ಒಂದು ಗಿಲ್ಟ್ ಕಾಡ್ದಿತ್ತು. ವೀಡಿಯೋ ಇಲ್ಲ ಏನಿಲ್ಲ ಅಂತಂದು. ಕಿರಣ್ ಯೂಟ್ಯೂಬ್ ತೆಗೆದ್ಬಿಟ್ರೆ ಎಲ್ಲರೂ ಯಾವಾಗ ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ನಾಳೆ ನಮ್ಮ ಫ್ಯೂಚರ್ಸಿಗೆ ಎಲ್ಲರಿಗೆ ತೋರ್ಸಕ್ಕೆ ಬರ್ತೈತಿ. ನಮ್ಮ ಮನೆಯವರು ಪ್ರತಿಯೊಬ್ಬರು ಎಲ್ಲರೂ ವೀಡಿಯೋ ನೋಡಿ ಹಿಂಗೆ ಎಂಜಾಯ್ಮೆಂಟ್ ಮಾಡಿದ್ರೆ ಎಲ್ಲ ನೋಡ್ತಾರೆ. ಕಿರಣ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಪ್ರತಿ ವೀಡಿಯೋಸ್ನ ಫುಲ್ ವಾಚ್ ಮಾಡಿರಿ ಅಂತ ಈ ಫೀಡ್ಬ್ಯಾಕ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.